ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ನನಗೆ ರಾಜಕಾರಣ ಗೊತ್ತಿದೆ, ರಾಜಕೀಯದಲ್ಲಿ ನಾನು ಫುಟ್ಬಾಲ್ ಆಡುವವನಲ್ಲ, ನಾನು ಚೆಸ್ ಗೇಮ್ ಆಡುವವನು. ಹೀಗಂತ CM DK ಶಿವಕುಮಾರ್ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಅವರ ಮಾತಿನಲ್ಲಿರುವ ರಾಜಕೀಯ ಸಂದೇಶ ಏನು? ಅವರ ಮಾತಿನ ಹಿಂದೆ ಅಡಗಿರುವ ರಾಜಕೀಯ ಲೆಕ್ಕಾಚಾರ ಏನು? DKಶಿ ಅವರು ಸಿದ್ದರಾಮಯ್ಯನವರ ನಾಯಕತ್ವವನ್ನು ಗುರಿಯಾಗಿಸಿ ಈ ಮಾತುಗಳನ್ನಾಡಿದ್ದಾರೆ. ಹಾಗಿದ್ರೆ ಇದು ಅಹಿಂದ ಶಕ್ತಿ ಮತ್ತು ರಾಜಕೀಯ ಗರ್ವದ ನಡುವಿನ ಸಮರವ? 2028ರ ಚುನಾವಣೆಗೂ ಮುನ್ನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಚದುರಂಗದ ಆಟ ಆರಂಭ ಆಗಿದೆಯಾ? ಅಹಿಂದ ನಾಯಕತ್ವವನ್ನು ಕಡೆಗಣಿಸಿದರೆ ಕಾಂಗ್ರೆಸ್ ಕತೆ ಏನಾಗಬಹುದು? ಅರಸು ಮತ್ತು ಬಂಗಾರಪ್ಪ ಅವರ ನಿರ್ಗಮನದಿಂದ ಉಂಟಾದ ನಷ್ಟದ ಇತಿಹಾಸವನ್ನು ಕಾಂಗ್ರೆಸ್ ಮರೆತು ಬಿಟ್ಟಿದೆಯಾ? ರಾಜಕೀಯದಲ್ಲಿ ಗೆಲ್ಲೋಕೆ ಬೇಕಿರೋದೇನು? ಚೆಸ್ ಆಡುವ ನಾಯಕತ್ವವ ಅಥವಾ ಜನರ ವಿಶ್ವಾಸದ ನಾಯಕತ್ವವ? ಈ ಬಗ್ಗೆ ಒಂದಷ್ಟು ಮಾತಾಡೋಕ್ಕಿದೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಹಾಲಿ CM DK ಶಿವಕುಮಾರ್ ಮತ್ತು ಮಾಜಿ CM ಸಿದ್ದರಾಮಯ್ಯ ಇಬ್ಬರು ಕಾಂಗ್ರೆಸ್ನ ಪ್ರಮುಖ ನಾಯಕರು. ಇಬ್ಬರಿಗೂ ತಮ್ಮದೇ ಆದ ರಾಜಕೀಯ ಶಕ್ತಿ ಇದೆ. ಮೇಲ್ನೋಟದಲ್ಲಿ ಇಬ್ಬರು ಜೊತೆಯಾಗಿರುವಂತೆ ತೋರಿಸ್ಕೊಳ್ಳುತ್ತಾರೆ, ಆದರೆ ಒಳಗೊಳಗಡೆ ಇಬ್ಬರ ನಡುವೆ ರಾಜಕೀಯ ಫೈಟ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವ ಸಂಗತಿ. ಹೀಗಿರುವಾಗ ವಿಧಾನಸಭೆಯಲ್ಲಿ ನಿಂತು CM DKಶಿ ಅವರು ರಾಜಕಾರಣದಲ್ಲಿ ನಾನು ಫುಟ್ಬಾಲ್ ಆಟಗಾರನಲ್ಲ, ಚೆಸ್ ಆಟಗಾರ ಹೇಳಿರೋದು ಚರ್ಚೆಗೆ ಕಾರಣ ಆಗಿದೆ. ಚೆಸ್ನಲ್ಲಿ ಆಟಗಾರ ಕಾಯಿಗಳನ್ನು ನಡೆಸ್ತಾನೆ, ಲೆಕ್ಕಾಚಾರ ಮಾಡ್ತಾನೆ, ಮುಂದಿನ ಹೆಜ್ಜೆ ಊಹಿಸ್ತಾನೆ, ಗೆಲುವಿಗಾಗಿ ತಂತ್ರ ರೂಪಿಸ್ತಾನೆ. ಹಾಗಾದರೆ ಕರ್ನಾಟಕ ರಾಜಕೀಯ ಚೆಸ್ನ ಬೋರ್ಡ್ನಲ್ಲಿ ಕಾಯಿ ಯಾರು? ಆಟಗಾರ ಯಾರು? ಈ ಪ್ರಶ್ನೆಯೇ ಈಗ ಕಾಂಗ್ರೆಸ್ನ ಒಳ ರಾಜಕೀಯದ ಕೇಂದ್ರಬಿಂದು. ಸಿದ್ದರಾಮಯ್ಯನವರು ಸೇರಿದಂತೆ ನನ್ನ ಬಳಿ 136 ಶಾಸಕರಿದ್ದಾರೆ ಅನ್ನೋ DKಶಿ ಅವರ ಹೇಳಿಕೆಯಲ್ಲಿ ನಮಗೆ ರಾಜಕೀಯ ಸಂದೇಶ ಕಾಣ್ತಾ ಇದೆ. ನನ್ನ ಹಿಂದೆ ಬಹುಮತದ ಶಾಸಕರಿದ್ದಾರೆ ಅನ್ನೋದು ಅವರ ಆತ್ಮವಿಶ್ವಾಸದ ಮಾತು. ಆ ವಿಶ್ವಾಸದಲ್ಲೇ 2028ರ ಚುನಾವಣೆಯ ಲೆಕ್ಕಾಚಾರ ಈಗಲೇ ಅವರ ತಮ್ಮ ಮನಸ್ಸಿನಲ್ಲಿದೆ ಅನ್ನೋ ಸೂಚನೆ ಕಂಡು ಬರ್ತಾ ಇದೆ. ಆದರೆ CM ಅವರ ಇದೇ ಮಾತು ಕಾಂಗ್ರೆಸ್ನ ಮತ್ತೊಂದು ಬಣಕ್ಕೆ ಬೇರೆ ರೀತಿಯಲ್ಲಿ ಕೇಳಿಸ್ತಾ ಇದೆ. DKಶಿ ಅವರ ಪ್ರಕಾರ ಸಿದ್ದರಾಮಯ್ಯನವರು ಕೂಡ ಓರ್ವ ಶಾಸಕರಷ್ಟೇ. ಹಾಗಿದ್ರೆ ಸಿದ್ದರಾಮಯ್ಯವರ ರಾಜಕೀಯ ಶಕ್ತಿಯನ್ನು ಕೇವಲ ಶಾಸಕ ಸಂಖ್ಯೆಯಿಂದ ಅಳೆಯಲು ಸಾಧ್ಯ ಇದೆಯಾ? ಅವರ ಹಿಂದೆ ಇರುವ ಸಾಮಾಜಿಕ ಮತ್ತು ರಾಜಕೀಯ ನೆಲೆಯನ್ನು ಕಡೆಗಣಿಸಲು ಸಾಧ್ಯ ಇದೆಯಾ? ಸಿದ್ದರಾಮಯ್ಯನವರು ಈಗ ಕೇವಲ ಮಾಜಿ CM, ಕೇವಲ ಶಾಸಕ ಅಂತ ಕಡೆಗಣಿಸುವ ವ್ಯಕ್ತಿಯಲ್ಲ. ಅವರ ಹಿಂದೆ ಹಲವು ವರ್ಷಗಳ ಸಾಮಾಜಿಕ ನ್ಯಾಯದ ರಾಜಕೀಯ ಇದೆ. ಅಹಿಂದ ಎಂಬ ರಾಜಕೀಯ ಪರಿಕಲ್ಪನೆ ಇದೆ. ಅದರೊಂದಿಗೆ ಬೆಸೆದುಕೊಂಡಿರುವ ಒಂದು ದೊಡ್ಡ ಸಾಮಾಜಿಕ ವರ್ಗದ ರಾಜಕೀಯ ನಿರೀಕ್ಷೆಗಳಿದೆ. ಹೀಗಾಗಿ ಸಿದ್ದರಾಮಯ್ಯನವರನ್ನು ದುರ್ಬಲಗೊಳಿಸುವ ಯಾವುದೇ ರಾಜಕೀಯ ಪ್ರಯತ್ನ ಕೇವಲ ಒಬ್ಬ ರಾಜಕೀಯ ನಾಯಕನ ಮೇಲೆ ನಡೆಯುವ ದಾಳಿ ಎಂದು ಮಾತ್ರ ಕಾಣಿಸ್ಕೊಳ್ಳುವುದಿಲ್ಲ. ಅದು ಒಂದು ದೊಡ್ಡ ಸಾಮಾಜಿಕ ಸಮೀಕರಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯನ್ನು ಹೊಂದಿದೆ. ಅಹಿಂದ ಅನ್ನೋದು ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರನ್ನು ಒಳಗೊಂಡ ಸಾಮಾಜಿಕ ರಾಜಕೀಯ ಪರಿಕಲ್ಪನೆ. ಕರ್ನಾಟಕದ ರಾಜಕೀಯದಲ್ಲಿ ಈ ಪರಿಕಲ್ಪನೆಗೆ ಸಿದ್ದರಾಮಯ್ಯ ವಿಶೇಷ ರಾಜಕೀಯ ಅರ್ಥ ನೀಡಿದರು. ಅವರ ರಾಜಕೀಯ ಪ್ರಮುಖ ಆಧಾರವೇ ಸಾಮಾಜಿಕ ನ್ಯಾಯ. ಅಧಿಕಾರದಲ್ಲಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡೋದು, ಅಹಿಂದ ಪರವಾದ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಜಾರಿ ಮತ್ತು ಬಡವರ ಪರವಾದ ನೀತಿಗಳು ಸಿದ್ದರಾಮಯ್ಯನವರ ರಾಜಕೀಯ ಬ್ರ್ಯಾಂಡ್ ಆಗಿದೆ. ಅವರ ಶಕ್ತಿ ಮತಪೆಟ್ಟಿಗೆಯಲ್ಲಿದೆ, ಅವರ ಶಕ್ತಿ ಸಂಘಟನೆಯಲ್ಲಿದೆ, ಅವರ ಶಕ್ತಿ ಸಾಮಾಜಿಕ ನೆಲೆಯಲ್ಲಿದೆ, ಅವರ ಶಕ್ತಿ ದೀರ್ಘಕಾಲದ ರಾಜಕೀಯ ಸಂಪರ್ಕದಲ್ಲಿದೆ. ಹೀಗಾಗಿ ಸಿದ್ದರಾಮಯ್ಯರ ರಾಜಕೀಯ ಶಕ್ತಿ ಕೇವಲ ವಿಧಾನಸಭೆಯ ಸಂಖ್ಯಾಬಲದಿಂದ ಅಳೆಯಲು ಸಾಧ್ಯ ಇಲ್ಲ. ಆದರೂ ಸದ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನು ಮೂಲೆಗೆ ಸರಿಸ್ತಾ ಇರುವ ಚಿತ್ರಣ ಕಂಡು ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ಸನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಕ್ಕೆ CM DKಶಿ ಕೂಡ ಪ್ರಯತ್ನದಲ್ಲಿದ್ದಾರೆ. ರಾಜಕಾರಣದಲ್ಲಿ ಕಾಲಕಾಲಕ್ಕೆ ಇಂತಹ ಬೆಳವಣಿಗೆಗಳು ನಡೀತಾನೆ ಇರ್ತವೆ, ಅದೇನೂ ಹೊಸದಲ್ಲ. ಆದರೆ ಅಹಿಂದ ವರ್ಗದ ದೊಡ್ಡ ದೊಡ್ಡ ನಾಯಕರನ್ನು ಮೂಲೆಗೆ ಸರಿಸಿದಾಗ ಕರ್ನಾಟಕದ ಕಾಂಗ್ರೆಸ್ ಹೇಗೆ ಏಟು ತಿಂದಿದೆ ಅನ್ನೋದರ ಇತಿಹಾಸವು ನೆನಪಿರಬೇಕಾಗತ್ತೆ.
ದೇವರಾಜು ಅರಸವರ ಇತಿಹಾಸವನ್ನು ನೋಡಿ. ಸಿದ್ದರಾಮಯ್ಯರನ್ನ ಮೀರಿಸುವ ಅಹಿಂದ ಚಾಂಪಿಯನ್ ಆಗಿದ್ದವರು ದೇವರಾಜ ಅರಸು. ಹಿಂದುಳಿದ ವರ್ಗಗಳ ರಾಜಕೀಯ ಸಬಲೀಕರಣಕ್ಕೆ ಹೊಸ ದಿಕ್ಕು ನೀಡಿದ ನಾಯಕ ಅವರು. ಕೊನೆಗೆ ಅರಸು ಮತ್ತು ಕಾಂಗ್ರೆಸ್ ನಡುವೆ ಸಂಘರ್ಷ ಶುರುವಾಯಿತು. ಅಂತಿಮವಾಗಿ ಅವರು ಕಾಂಗ್ರೆಸ್ನಿಂದ ದೂರ ಆದರು. ಅದರಿಂದ ಅರಸು ಅವರ ರಾಜಕೀಯವು ಅಂತ್ಯ ಆಯಿತು. ಆ ಸಮಯದಲ್ಲಿ ಮತ್ತೊಬ್ಬ OBC ಲೀಡರ್ ಬಂಗಾರಪ್ಪ ಕೂಡ ಕಾಂಗ್ರೆಸ್ನಿಂದ ಹೊರಹೋದರು. ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಹೊಡೆತ ತಿಂತು. ಅರಸು ನಿರ್ಗಮನದ ಬಳಿಕ 1983ರಲ್ಲಿ ರಾಜ್ಯದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂತು. ನಂತರದಲ್ಲಿ ಕಾಂಗ್ರೆಸ್ಗೆ ಮರಳಿದ ಬಂಗಾರಪ್ಪ ಅವರು 1990ರಲ್ಲಿ ಮುಖ್ಯಮಂತ್ರಿ ಆದರು. 2 ವರ್ಷಕ್ಕೆ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರದಿಂದ ಕೆಳಗಿಳಿಸಿತು. ಆಗ ಬಂಗಾರಪ್ಪ ಸಿಟ್ಟಾಗಿ ಬೇರೆ ಪಕ್ಷ ಕಟ್ಟಿದ್ರಿಂದ 1994ರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕಚ್ಚಿತ್ತು. ಇತಿಹಾಸವನ್ನು ನೆನಪಿಸಿಕೊಳ್ಳುವುದಕ್ಕೆ ಕಾರಣ ಏನಂದರೆ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಬಲವಾದ ಸಾಮಾಜಿಕ ನೆಲೆ ಹೊಂದಿರುವ ನಾಯಕರನ್ನು ಕಡೆಗಣಿಸಿದಾಗ ಅದು ಕಾಂಗ್ರೆಸ್ಸಿಗೆ ಎಷ್ಟು ಅಪಾಯಕಾರಿಯಾಗಿದೆ ಅನ್ನೋದನ್ನು ನೆನಪು ಮಾಡಬೇಕಾಗತ್ತೆ. ಹಾಗಿದ್ರೆ ಕಾಂಗ್ರೆಸ್ಸಿನಲ್ಲಿ ಅಂಥದ್ದೇ ಇತಿಹಾಸ ಮರುಕಳಿಸ್ತಾ ಇದೆಯಾ? ಅಂದು ಅರಸು, ಬಂಗಾರಪ್ಪ, ಈಗ ಸಿದ್ದರಾಮಯ್ಯ. 3 ವಿಭಿನ್ನ ಕಾಲಘಟ್ಟ, 3 ವಿಭಿನ್ನ ರಾಜಕೀಯ ಪರಿಸ್ಥಿತಿಗಳು, 3 ವಿಭಿನ್ನ ನಾಯಕತ್ವ ಶೈಲಿಗಳು. ಹೀಗಾಗಿ ಇವರನ್ನು ಒಂದೇ ತಕ್ಕಡಿಯಲ್ಲಿ ತೂಗುವುದು ಸರಿಯಲ್ಲ. ಆ ಮೂವರ ನಡುವೆ ನಾಯಕತ್ವದ ಸಂಘರ್ಷದ ಒಂದು ಸಾಮಾನ್ಯ ಅಂಶ ಇದೆ. ಅರಸು ಮತ್ತು ಬಂಗಾರಪ್ಪ ಹೈಕಮಾಂಡ್ ಜೊತೆ ಸಂಘರ್ಷ ನಡೆಸಿದವರು. ಸಿದ್ದರಾಮಯ್ಯನವರು ಬಹಿರಂಗವಾಗಿ ಸಂಘರ್ಷ ನಡೆಸದಿದ್ದರೂ CM ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವರಲ್ಲಿ ಅವ್ಯಕ್ತ ಅಸಮಾಧಾನ ಇದೆ. ಈ ಹಿಂದೆ ಇದ್ದಂತೆ ಸಿದ್ದರಾಮಯ್ಯನವರಿಗೆ ಈಗ ಹೈಕಮಾಂಡ್ ಜೊತೆ ಸುಮಧುರ ಸಂಬಂಧ ಏನೂ ಇಲ್ಲ. ಸಂಪುಟ ವಿಸ್ತರಣೆ ಬಳಿಕ ಸಿದ್ದರಾಮಯ್ಯನವರು ಇನ್ನಷ್ಟು ಕೋಪಗೊಂಡಿದ್ದಾರೆ ಅನ್ನೋ ಸುದ್ದಿ ಇದೆ. ಈ ಮಧ್ಯೆ ಸಿದ್ದರಾಮಯ್ಯನವರು ಅಹಿಂದ ಚಳುವಳಿಯ ಕಡೆ ಹೊರಟಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಅಹಿಂದ ಸಮಾವೇಶವು ಆಯೋಜನೆಗೊಂಡಿದೆ. ಆ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಲಿದ್ದಾರೆ. ಆ ಮೂಲಕ ನಾಯಕತ್ವ ವಿಚಾರದಲ್ಲಿ ಅವರು ಟಕ್ಕರ್ ಕೊಡೋಕೆ ರೆಡಿಯಾಗಿದ್ದಾರೆ. ನನ್ನನ್ನು ಕಡೆಗಣಿಸಿದರೆ 2028ರ ಚುನಾವಣೆ ಕಷ್ಟ ಅನ್ನೋ ಸಂದೇಶ ನೀಡಲು ಅವರು ಮುಂದಾಗಿದ್ದಾರೆ. ಈಗ ಬೂದಿ ಮುಚ್ಚಿದ ಕೆಂಡದಂತಿರುವ ಈ ಅಸಮಾಧಾನಗಳು ಸ್ಫೋಟಗೊಂಡ್ರೆ, ಇವರ ಸಂಬಂಧದಲ್ಲಿ ಸಮತೋಲನ ಕಳೆದು ಹೋದರೆ ನೇರವಾಗಿ ಇದರ ಪರಿಣಾಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಬೀಳುತ್ತೆ. ಇನ್ನು DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಶಕ್ತಿಗಳನ್ನು ಕೂಡ ಕಡೆಗಣಿಸೋಕೆ ಆಗೋದಿಲ್ಲ. ಅವರಿಗೂ ದೊಡ್ಡ ರಾಜಕೀಯ ನೆಲೆ ಇದೆ. ಕಾಂಗ್ರೆಸ್ ಸಂಘಟನೆಯಲ್ಲಿ ಅವರ ಪಾತ್ರ ಇದೆ. ಚುನಾವಣಾ ನಿರ್ವಹಣೆಯಲ್ಲಿ ಅವರ ಅನುಭವ ಇದೆ. ಪಕ್ಷದ ಕಾರ್ಯಕರ್ತರ ಒಂದು ದೊಡ್ಡ ವರ್ಗದ ಬೆಂಬಲ ಇದೆ. ಹೀಗಾಗಿ ಅವರು 2028ರ ಬಗ್ಗೆ ಯೋಚಿಸುವುದು ಸಹಜ. ಅವರ ರಾಜಕೀಯ ಮಹತ್ವಾಕಾಂಕ್ಷೆಯೂ ಸಹಜ. ಆದರೆ ರಾಜಕೀಯ ಮಹತ್ವಾಕಾಂಕ್ಷೆ ಮತ್ತು ರಾಜಕೀಯ ಗರ್ವದ ನಡುವೆ ಇರುವ ಗಡಿ ತುಂಬ ಸೂಕ್ಷ್ಮ ಇದೆ. ನಾಯಕತ್ವದಲ್ಲಿ ಆತ್ಮವಿಶ್ವಾಸ ಅಗತ್ಯ. ಆದರೆ ಅದೇ ಆತ್ಮವಿಶ್ವಾಸ ಎದುರಾಳಿಯನ್ನು ತಿರಸ್ಕರಿಸುವ ಮಟ್ಟಕ್ಕೆ ಹೋದರೆ ಅದು ರಾಜಕೀಯವಾಗಿ ಅಪಾಯವಾಗಬಹುದು. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಮತ್ತು DKಶಿ ನಡುವೆ ಒಳಜಗಳ ಬಹಿರಂಗವಾದರೆ, ಭಿನ್ನಮತ ದೊಡ್ಡದಾದರೆ, ನಾಯಕರು ಪರಸ್ಪರ ವಿರುದ್ಧ ಸಂದೇಶ ನೀಡಲು ಆರಂಭಿಸಿದರೆ ಅದರಿಂದ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಲಾಸ್. ಚುನಾವಣೆ ಇನ್ನೂ ದೂರದಲ್ಲಿದೆ. ಆದರೆ ರಾಜಕೀಯ ಲೆಕ್ಕಾಚಾರ ಈಗಲೇ ಆರಂಭವಾಗಿದೆ. ಯಾರು ಪಕ್ಷವನ್ನು ಮುನ್ನಡೆಸ್ತಾರೆ, ಯಾರ ಮುಖ ಮುಂದಿನ ಚುನಾವಣೆಯಲ್ಲಿ ಮುಂದೆ ಬರುತ್ತೆ, ಯಾರ ಸಾಮಾಜಿಕ ಸಮೀಕರಣ ಕಾಂಗ್ರೆಸ್ಗೆ ಗೆಲುವು ತಂದು ಕೊಡುತ್ತೆ, ಯಾರ ಸಂಘಟನಾ ಶಕ್ತಿ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಬಲಪಡಿಸುತ್ತೆ, ಇವೆಲ್ಲವೂ ಈಗಾಗಲೇ ಚರ್ಚೆ ಆಗ್ತಾ ಇದೆ. ರಾಜಕಾರಣದಲ್ಲಿ ನಾಯಕರು ಚೆಸ್ ಆಡ್ಬೋದು, ತಂತ್ರ ರೂಪಿಸ್ಬೋದು, ಲೆಕ್ಕಾಚಾರ ಮಾಡ್ಬೋದು. ಆದರೆ ಮತದಾರರನ್ನೇ ಅಂತಿಮ ಆಟಗಾರ. ಚೆಸ್ ಆಟದಲ್ಲಿ ಗೆಲ್ಲಲು 100 ತಂತ್ರಗಳಿರ್ಬೋದು. ಆದರೆ ರಾಜಕೀಯದ ಚೆಸ್ ಬೋರ್ಡ್ನಲ್ಲಿ ಅಂತಿಮ ನಡೆ ಮತದಾರನದ್ದು. ಕಾಂಗ್ರೆಸ್ಸಿಗೆ ಇತಿಹಾಸದಲ್ಲಿ ಪಾಠ ಇದೆ. ಅರಸು ಅವರ ಇತಿಹಾಸ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆ. ಬಂಗಾರಪ್ಪ ಅವರ ರಾಜಕೀಯ ಅಧ್ಯಾಯ ಮತ್ತೊಂದು ಎಚ್ಚರಿಕೆ. ಸಿದ್ದರಾಮಯ್ಯನವರ ರಾಜಕೀಯ ನೆಲೆ 3ನೇ ಎಚ್ಚರಿಕೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.